ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ನ ಮಾತುಕತೆಗೆ ಸ್ವಾಗತ. ಸೊ ಈ ವಾರದ ಉತ್ತಮ ಕಳಪೆ ಹಾಗೂ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗ್ತಾ ಇದೆ, ಯಾರಿಗೆ ಸಿಗಬೇಕು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಾರದ ಕಳಪೆ ಅನ್ನೋದು ವಿಚಾರ ಬಂದಾಗ, ಸೊ ಬಿಗ್ ಬಾಸ್ ಮನೆ ಎಲ್ಲಾ ಸ್ಪರ್ಧಿಗಳು ಆಕ್ಟಿವ್ ಆಗಿದ್ರು. ಬಟ್ ಎಲ್ಲೋ ಒಂದು ಕಡೆ ಸೊ ಇವರು ಮಾಳು ಅವರು ತುಂಬಾ ಡೌನ್ ಆದ್ರು ಅಂತ ಅನಿಸ್ತು. ಬೇರೆ ಕಂಟೆಸ್ಟೆಂಟ್ಗಳ ಪೇರೆಂಟ್ಸ್ ಜೊತೆಗೆ ಒಡನಾಟ ತುಂಬಾ ಕಡಿಮೆ ಆಯಿತು, ಜಲ್ಲಾಗ ತುಂಬಾ ಕಡಿಮೆ ಆಯಿತು ಅಂತ ಅನಿಸ್ತು. ಮೂಲೆ ಗುಂಪಾಗ್ಬಿಟ್ರು ಅಂತ ಅನಿಸ್ತು. ಸೊ ಹಾಗಾಗಿ ಇವರಿಗೆ ಈ ವಾರದ ಕಳಪೆ ಸಿಗಬೇಕು. ಜೊತೆಗೆ ಈ ವಾರದ ಉತ್ತಮ ಅಂತ ಹೇಳೋದಾಯ್ತು ಅಂದ್ರೆ, ಗಿಲ್ಲಿ ಅವರ ಕೈಯಲ್ಲಿ ಯಾರು ಕೆಲಸ ಮಾಡಿಸ್ಕೊಳ್ತಾರೋ ಮೊದಲಿಗೆ ಅವರೇ ಉತ್ತಮ ಆಗ್ತಾರೆ. ಈ ವಾರದ ಕ್ಯಾಪ್ಟನ್ ಆಗಿರುವಂತಹ ಕಾವ್ಯ ಅವರು ಈ ವಾರದ ಉತ್ತಮ ಆಗಬೇಕು. ಗಿಲ್ಲಿ ಅವರು ಯಾವುದೇ ಕೆಲಸವನ್ನ ಮಾಡೋದಿಲ್ಲ ಅಂತ ಹೇಳಿ ಬಿಗ್ ಬಾಸ್ ಸ್ಪರ್ಧಿಗಳು ಆರೋಪವನ್ನ ಮಾಡಿರ್ತಾರೆ. ಸೊ ಎಲ್ಲರಿಗೂ ಕೂಡ ಅದು ಗೊತ್ತಾಗಿರುತ್ತೆ. ಬಟ್ ಅವ್ರ ಹತ್ರ ಚೆನ್ನಾಗಿ ಕೆಲಸವನ್ನ ಮಾಡಿಸ್ಕೊಂಡ್ರು. ಜೊತೆಗೆ ರೂಲ್ಸ್ ಬ್ರೇಕ್ ಈ ವಾರದಲ್ಲಿ ಏನಾಗಿತ್ತು, ಬೇರೆ ವಾರಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಇತ್ತು ಅಂತ ಅನ್ನಿಸ್ತು. ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಒಂದು ಮಾತುಕತೆ ಆಗಿರ್ಬೋದು, ಅವರು ನಡ್ಕೊಂಡಿದ್ದಂಥ ರೀತಿ ಈ ವಾರ ಸ್ವಲ್ಪ ತುಂಬಾ ವಿಭಿನ್ನವಾಗಿತ್ತು. ಸೊ ಅದೆಲ್ಲವೂ ಕೂಡ ಇವರು ಕಾವ್ಯ ಅವರ ಒಂದು ಕ್ಯಾಪ್ಟನ್ಸಿನಲ್ಲಿ ನಡೆದಂಥದ್ದು. ಸೊ ಹಾಗಾಗಿ ಈ ವಾರದ ಉತ್ತಮ ಅದು ಕಾವ್ಯ ಅವರಿಗೆ ಸಿಗಬೇಕು. ಇನ್ನು ಈ ವಾರದ ಕಿಚ್ಚನ ಚಪ್ಪಾಳೆ ಅದು ಬೇರೆ ಯಾರಿಗೂ ಅಲ್ಲ, ಅದು ಕೂಡ ಕಾವ್ಯ ಅವರಿಗೆ ಸಿಗಬೇಕು. ಯಾಕಂದ್ರೆ ಈಗಾಗಲೇ ಇವ್ರು ಗಿಲ್ಲಿ ಅವರಿಗೆ ಸಿಕ್ಕಿದೆ, ರಘು ಅವ್ರಿಗೆ ಸಿಕ್ಕಿದೆ, ಹಾಗೆ ರಕ್ಷಿತ್ ಅವ್ರಿಗೂ ಕೂಡ ಸಿಕ್ಕಿದೆ. ಬಟ್ ಅಶ್ವಿನಿ ಅವ್ರಿಗೆ ಸಿಕ್ಕಿಲ್ಲ. ಫೈನ್. ಬಟ್ ಈ ವಾರದಲ್ಲಿ ಕಳೆದ ಒಂದು ವಾರವನ್ನ ನೋಡಿದಾಗ, ಆ ವಾರದ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡಿದಾಗ ಕಾವ್ಯ ಅವರು ತುಂಬಾ ಆಕ್ಟಿವ್ ಆಗಿದ್ರು. ಸೊ ಹಾಗೆ ಸ್ಪರ್ಧಿಗಳ ಜೊತೆಗೆ ತುಂಬಾ ಚೆನ್ನಾಗಿ ಎಲ್ಲರ ಜೊತೆನೂ ಮಾತಾಡ್ಕೊಂಡು ಬರ್ತಾ ಇದ್ರು. ಯಾವುದೇ ರೀತಿ ಮನಸ್ತಾಪ ಇರಲಿಲ್ಲ. ಯಾವುದಾದ್ರೂ ರೂಲ್ಸ್ ಬ್ರೇಕ್ ಆದಾಗ ಇಮಿಡಿಯೇಟ್ಲಿ ಅವರಿಗೆ ಒಂದು ಪನಿಷ್ಮೆಂಟ್ ಅನ್ನು ಕೊಡೋದಾಗಿರ್ಬೋದು, ಹಾಗೆ ಕೆಲಸವನ್ನ ಮಾಡುವಂತ ಒಂದು ನಾಜುಕುತನ ಸೊ ಕಾವ್ಯ ಅವರಲ್ಲಿ ಎದ್ದು ಕಾಣಿಸ್ತಾ ಇತ್ತು ಅಂತ ಅನ್ನಿಸ್ತು. ಸೊ ಆ ಒಂದು ವಿಚಾರಕ್ಕೆ ಈ ವಾರದ ಒಂದು ಕಿಚ್ಚನ ಚಪ್ಪಾಳೆ ಸೊ ಅದು ಕಾವ್ಯ ಅವರಿಗೆ ಸಿಗಬೇಕು ಅಂತ ಅನಿಸ್ತಾ ಇದೆ. ಸೊ ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಕಳಪೆ ಹಾಗೂ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಬೇಕು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.